ದುರುಳ ಸಂಹ್ಲಾದಾತ್ಮಜಾತನು ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಕ್ಕ ಧಿಮ್ ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಕ್ಕ ಧಿಮ್ ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಕ್ಕ ಧಿಮ್ ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಕ್ಕ ಧಿಮ್ 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 ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಕ್ಕ ಧಿಮ್ ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಕ್ಕಿಟ್ಟ ಕಿಟ್ಟ ತಕ್ಕ ತಕ್ಕಿಟ್ಟ ಕಿಟ್ಟ ತಕ್ಕಿಟ್ಟ ಕಿಟ್ಟ ತಾಂತ ದುರುಳ ಸಂಹ್ಲಾದಾತ್ಮಜಾತನು ಕನಕ ಕಶ್ಯಪ ಖಳನ ಮೊಮ್ಮಗ ಎನಿಪ ಪಂಚಜನಾಖ್ಯನಂದು ಹದನವನು ತಿಳಿದು ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಕ್ಕ ಧಿಮ್ಮಿ ತ. ಸೊ ಇಲ್ಲಿ ಮುಕ್ತಾಯಗಳಿಗೆ ಬಾಯ್ತಾಳಗಳಿದ್ದಾವೆ, ಅದನ್ನು ಹೇಳಿಸ್ತೇನೆ. ಮುಖ್ಯವಾಗಿ ನಮಗೆ ಗೊತ್ತಾಗಬೇಕಾಗಿರೋದು ಏರುಪದ್ಯದ ಧಿಂಗಣಗಳಾಗಿ ಉರುಳಿಕೆಯಾಗಿ ಅದಾದ ಬಳಿಕ ಉರುಳಿಕೆಯ ಮುಕ್ತಾಯಕ್ಕೊಂದು ಸಣ್ಣ ನಡೆ ಕೊಡ್ತಾರೆ. ತುಂಡು ಮುಕ್ತಾಯ ಅಥವಾ ಕಟ್ಟು ಮುಕ್ತಾಯ ಅಂತ ಕರಿತೇವೆ ಅದನ್ನು. ಅದು ಹೇಗೆ? ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಕ್ಕ ಧಿಮ್ಮಿ ತಕ್ಕಿಟ್ಟ ತಾಗಿಡದಾಗ ತರಗಿಡ ಗಿಡದಾಗ ತಾಗಿಡದಾಗ ತರಗಿಡ ಗಿಡದಾಗ ತಾಗಿಡದಾಗ ತರಗಿಡ ಗಿಡದಾಗ ತಾಗಿಡದಾಗ ತರಗಿಡ ಖತ್ತತ್ತಾಂ ದಿದ್ದಾದ ದಿಗಣ ಅಂತ ಬಾರಿಸ್ತಾರೆ. ಖತ್ತತ್ತಾಂ ದಿದ್ದಾದ ದಿಗಣ ಅಂತ ಬಾರಿಸೋದಲ್ಲಿಗೆ ಉರುಳಿಕೆಯ ಭಾಗ ಮುಕ್ತಾಯವಾಯಿತು. ಅದರ ನಂತರ ನಾವು ಮತ್ತೆ ಪದ್ಯ ಆರಂಭ ಆಗ್ತದೆ, ಅದಕ್ಕೆ ನಾಟ್ಯ ಮಾಡಬೇಕು ಅಂತ ಸೂಚನೆ ಅದು. ತಾಗಿಡದಾಗ ತರಗಿಡ ಗಿಡದಾಗ ತಾಗಿಡದಾಗ ತರಗಿಡ ಗಿಡದ ಖತ್ತತ್ತಾಂ ದಿದ್ದಾದ ದಿಗಣ ದುರುಳ ಪಂಚಜನಾಖ್ಯನಂದು ಕನಕ ಕಶ್ಯಪ ಖಳನ ಮೊಮ್ಮಗ ಎನಿಪ ಪಂಚಜನಾಖ್ಯನಂದು ಹದನವನು ತಿಳಿದು ಅಂತ ಪದ್ಯ ಮುಗಿಸ್ತಾರೆ. ಅದಾದ್ಮೇಲೆ ತಾಂತ 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 ತಾಂ ಎರಡು ಆವರ್ತದ ಮುಕ್ತಾಯ. ಅಂದರೆ ಖತ್ತತ್ತಾಂ ದಿದ್ದಾದ ದಿಗಣ ಖತ್ತತ್ತಾಂ ದಿದ್ದಾದ ದಿಗಣತು ಹೇಗೂ ಕುಣಿಬಹುದು, ಅಥವಾ ಖತ್ತತ್ತಾಂ ದಿದ್ದಾದ ದಿಗಣ ಖತ್ತತ್ತಾಂ ದಿದ್ದಾದ ದಿಗಣತು ಹೇಗೂ ಕುಣಿಬಹುದು, ಅಥವಾ ಖತ್ತತ್ತಾಂ ದಿದ್ದಾದ ದಿಗಣ ಖತ್ತತ್ತಾಂ ದಿದ್ದಾದ ದಿಗಣತು ಹೇಗೂ ಕುಣಿಬಹುದು. ಬಾಯ್ತಾಳಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೇಗೂ ಕುಣಿತ ಈ ಮುಕ್ತಾಯವನ್ನು ಮಾಡ್ಬೋದು. ಸೊ ಈ ಬಾಯ್ತಾಳ ನೆನಪಿರ್ಬೇಕಾದ್ರೆ ತುಂಬ ಮುಖ್ಯ. ಯಾಕೆಂದರೆ ನಮ್ಮ ಹೆಚ್ಚಿನ ಏರು ಪದ್ಯಗಳಲ್ಲಿ ತ್ವರಿತ ತ್ರಿವಿಡ ತಾಳ ಬಳಕೆ ಆಗ್ತದೆ.